ಇದ್ರ ಬಗ್ಗೆ ಒಂದು ಪ್ರಾಥಮಿಕವಾದ ಒಂದು ವರದಿ ತಯಾರಿ ಮಾಡಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ದೇಶನ ಇದೆ. ಅದ್ರ ಬೇಸಿಸ್ ಮೇಲೆ ನಾವು ಏನೇನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದ್ದಂಗೆ ಇವತ್ತು ನಾಳೆ ಕೂಡ ನಮ್ಮ ದುಬಾರೆ ಆನೆ ಶಿಬಿರ ಕ್ಲೋಸ್ ಇದೆ. ಸೊ ಇದರಲ್ಲಿ ಏನೇನಾಯಿತು, ಏನೇನು ಆ ಸಮಯದಲ್ಲಿ ಏನೇನಾಯಿತು ಮತ್ತು ಏನೇನು ಆಗಬಾರ್ದಾಗಿತ್ತು ಇದನ್ನೆಲ್ಲ ಒಂದು ಪರಿಶೀಲನೆ ಮಾಡಿ ಒಂದು ವರದಿ ತಯಾರಿ ಮಾಡಿ ಅದನ್ನು ಸಲ್ಲಿಸಬೇಕು. ಮೇಲ್ನೋಟಕ್ಕೆ ಏನಾದರೂ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯ ಕಂಡು ಬಂದಿದೆಯಾ ಸರ್? ಮೇಲ್ನೋಟಕ್ಕೆ ನಮ್ಗೆ ಆ ಥರ ಏನೂ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ನನ್ನ ನೀವೇ ನೋಡ್ದಂಗೆ 2 ಆನೆಗಳು ಸಡನ್ನಾಗಿ ಫೈಟ್ ಆದಾಗ ಆಗಿರುವಂಥ ಒಂದು ಘಟನೆ ಇದೆ. ಆನೆಗಳ ಬಿಹೇವಿಯರ್ ಬಗ್ಗೆನೂ ನೆನ್ನೆ ನಾನು ನಿಮಗೆ ಹೇಳಿದ್ದೀವಿ. ಆನೆಗಳು ಸಡನ್ನಾಗಿ ಈ ಥರ ಆಗೋದು ಕೆಲವು ಸಲ ಆಗ್ತವೆ. ಯಾಕಂದರೆ ಪ್ರಾಣಿಗಳು ಯಾವಾಗಲೂ ವೈಲ್ಡ್ ನೇಚರ್ ಇದ್ದೇ ಇರ್ತದೆ. ಅದರೊಳಗಡೆ ವೈಲ್ಡ್ ಇನ್ಸ್ಟಿಂಕ್ಟ್ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ಈಗ ಇನ್ನೊಂದು ಮಾತುಗಳು ಕೇಳಿ ಬರ್ತದೆ ಏನಂತಂದರೆ ಮಾವುತ ವಿಜಯ್ ಏನಿದ್ದಾರೆ ಅವರ ಆನೆಯನ್ನು ಹ್ಯಾಂಡಲ್ ಮಾಡ್ತಿರ್ಲಿಲ್ಲ, ಕಂಜನ ಆನೆಯನ್ನು ಬೇರೆಯವರು ಹ್ಯಾಂಡಲ್ ಮಾಡ್ತಿದ್ರು ಅನ್ನೋದು ಇದು ಸಾಮಾನ್ಯವಾಗಿ ನಡೆಯುತ್ತಾ ಈ ಥರ ಅರಣ್ಯದಲ್ಲಿ? ಒಂದು ಆನೆಗೆ ಟ್ರೈನ್ ಮಾಡಬೇಕಂದ್ರೆ ನಮಗೆ ಅಟ್ಲೀಸ್ಟ್ 4 ರಿಂದ 5 ಜನ ಬೇಕಾಗುತ್ತೆ. ಸೊ ಒಂದು ಆನೆ ಜೊತೆ ಕಾವಾಡಿ ಇರ್ತಾರೆ, ಮಾವುತ ಇರ್ತಾರೆ, ಅದ್ರ ಜೊತೆ ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇರೋಂಥ ಇನ್ನೂ ಕೆಲವು ಮಂದಿ ಇರ್ತಾರೆ. ಕೆಲವು ಜನ ನಮ್ಮಲ್ಲಿ ಔಟ್ಸೋರ್ಸಲ್ಲಿ ಕೂಡ ಮಾವುತರಿದ್ದಾರೆ. ಸೊ ಇವರೆಲ್ಲ ಸೇರಿಸಿ ಒಂದು ಆನೆಗೆ ಟ್ರೈನ್ ಕೊಡ್ತಾರೆ. ಸೊ ಆ ಆನೆ ಜೊತೆ ಎಲ್ಲರೂ ಪಳಗಿರ್ತಾರೆ. ಬರೀ ಮಾವುತ ಒಬ್ಬರೇ ಪಳಗಿರ್ತಾರೆ ಅಂತ ಹೇಳಲಿಕ್ಕೆ ಆಗೋದು ಕೊಟ್ಟಿದ್ದಾರೆ. ಸೊ ಇವಾಗ ಹೋಗಿ ಅದನ್ನು ಪರಿಶೀಲನೆ ಮಾಡಬೇಕಾಗಿದೆ ಏನು ಸ್ಥಿತಿ ಮಾಡ್ತಾರೆ. ಕಂಜನ್ಗೆ ಏನು ಪ್ರಾಬ್ಲಮ್ ಇಲ್ಲ, ಕಂಜನ್ ಆರಾಮಾಗಿದೆ. ಹಿಂದೆ ಏನಾದರೂ ಈ ರೀತಿ ಕಂಜನ್ ಎಲ್ಲಾದರೂ ನಡ್ಕೊಂಡಿತ್ತ ಈ ಥರ ಬಿಹೇವಿಯರ್? ಯಾಕಂದ್ರೆ ದಸರಾದಲ್ಲಿ ನಾವು ಮೈಸೂರಲ್ಲಿ ನೋಡಿದ್ವಿ, ಶಾಂತ ಸ್ವಭಾವದಿಂದ ಇರ್ತಿತ್ತು. ಇಲ್ಲ, ಕಂಜನ್ ಎಲ್ಲ ಆನೆಗಳು ಶಾಂತ ಸ್ವಭಾವದಿಂದ ಇರುವಂಥದ್ದು. ನೀವು ಮೈಸೂರ ಘಟನೆನೂ ಧನಂಜಯ ಕಂಚನ್ಗೆ ಇದು ಮಾಡಿದ್ದ ಆ ಒಂದು ಘಟನೆಯಲ್ಲಿ. ಸೊ ಎಲ್ಲ ಆನೆಗಳು ಶಾಂತವಾಗೇ ಇರ್ತವೆ. ಕೆಲವು ಸಲ ಅದು ವೈಲ್ಡ್ ಅನಿಮಲ್ಸ್, ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಅದರೊಳಗಡೆ ವೈಲ್ಡ್ ಇನ್ಸ್ಟಿಂಕ್ಟ್ಸ್ ಇದ್ದೇ ಇರ್ತದೆ. ಸೊ ಅದು ಕೆಲವು ಸಲ ಗಂಡು ಮಧ್ಯೆ ಈ ಥರ ಚಿಕ್ಕ ಜಗಳ ಆಗೋದು ಇವನ್ ವೈಲ್ಡಲ್ಲೂ ಕಾಮನ್ ಆಗಿರ್ತದೆ. ಅದು ಆ ಇನ್ಸ್ಟಿಂಕ್ಟ್ಸ್ ಆಚೆ ಬಂದಾಗ ಇವನ್ ಕ್ಯಾಂಪಲ್ಲೂ ಚಿಕ್ಕ ಗಲಾಟೆ ಆಗ್ತಾ ಇರ್ತದೆ. ನೆನ್ನೆ ಆಗಿರೋದು ಸ್ವಲ್ಪ ಜಾಸ್ತಿನೇ ಆಗಿದೆ ಗಲಾಟೆ ಅಂತ. ಈ ಥರ ಇವೆರಡರ ಮಧ್ಯೆ ಆಗಿರಲಿಲ್ಲ. ಬಟ್ ಬೇರೆ ಆನೆಗಳ ಜೊತೆ ಬೇರೆ ಆನೆಗಳು ಒಂದು ಜೊತೆ ಒಂದು ಕಾದಾಡಿರೋಂಥದ್ದು ಇದೆ. ಅಂದರೆ ಚಿಕ್ಕದಾಗಿ ನೀವು ಬೇರೆ ವಿಡಿಯೋಸ್ ನೋಡಿರ್ತೀರ. ಸೊ ಇದು ಹೋಗ್ಬಿಟ್ಟು ಆ ಸೊಂಡ್ಲಿಂದ ಬೇರೆ ಆನೆಗೆ ಚುಚ್ಚುವಂಥದ್ದು ಇಂಥವೆಲ್ಲ ನಡೆದಿದೆ. ಆ್ಯಕ್ಚುಲಿ ಅವೆರಡು ಮಾರ್ತಾಂಡ ಮತ್ತು ಕಂಜನೊಟ್ಟಿಗೆ ಫೈಟ್ ಆಗಲಿಕ್ಕೆ ನಿಜವಾದ ಕಾರಣ ಏನು ಸರ್? ನಿಜವಾದ ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ. ನಾನು ಹೇಳಿದ್ನಲ್ವ ನಿಮಗೆ, ಇದು ಎಲ್ಲ ಕಡೆ ಆಗ್ತಾ ಇರ್ತದೆ. ಇವಾಗ ಗಂಡು ಮಧ್ಯೆ ಏನಿರ್ತದೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹೆಣ್ಣಾನೆ ಇರ್ತದೆ, ಅದನ್ನು ಮೇಟ್ ಮಾಡೋಕ್ಕೆ ಇಬ್ಬರು ಜಗಳ ಆಡ್ತಾರೆ. ಅಥವಾ ಒಂದು ವಾತಾವರಣದಲ್ಲಿ ಏನಾದರೂ ಏರುಪೇರು ಆದಾಗ ಸಹ ಅದಕ್ಕೆ ಇರಿಟೇಷನ್ ಆಗ್ತದೆ. ಇರಿಟೇಷನ್ ಆದಾಗ ಆ ಇರಿಟೇಷನ್ನ ಬೇರೆ ಅನಿಮಲ್ ಮೇಲೆ ತೋರಿಸುವಂಥದ್ದು ಇಂಥ ಪ್ರಕ್ರಿಯೆ ಕೂಡ ನಡೀತಾ ಇರ್ತದೆ. ಅಂದರೆ ಇಲ್ಲಿ ಆ್ಯಕ್ಚುಲಿ ಪ್ರವಾಸಿಗರು ಸಿಕ್ಕಾಬಿಟ್ಟೆ ಇದ್ರು, ತುಂಬ ಜನರು ಇದರಿಂದ ಆ ಥರ ಆಯಿತು ಅನ್ನೋಂಥ ಚರ್ಚೆ ಪ್ರತಿದಿನ. ಈಗ ಇದು ದುಬಾರೆ ಆನೆ ಕ್ಯಾಂಪ್ ಹೊಸದಾಗಿ ಸೋ ಮೆನಿ ಇಯರ್ಸ್, ತುಂಬ ವರ್ಷಗಳಿಂದ ಇದು ನಡೀತಾ ಇದೆ. ಸೊ ತುಂಬ ವರ್ಷಗಳಿಂದ ಆನೆಗಳು ಇವನ್ ಮೈಸೂರು ದಸರಾಲಿ ಲಕ್ಷಾಂತರ ಜನಗಳ ಮುಂದೆ ಕೂಡ ಅದು ಯಾವಾಗಲೂ ತನ್ನ ಗಾಂಭೀರ್ಯ ಕಾಪಾಡಿಕೊಂಡೇ ಹೋಗ್ತಾ ಇರ್ತದೆ. ಸೊ ಅಂಥ ಟ್ರೈನ್ಡ್ ಆನೆಗಳಿವು. ಆದರೆ ಕೆಲವು ಸಲ ಹೇಳಿದ್ನಲ್ಲ, ವೈಲ್ಡ್ ಅನಿಮಲ್ಸ್ ಇನ್ಸ್ಟಿಂಕ್ಟ್ಸ್ ಯಾವಾಗ ಬೇಕು ಹೊರಗೆ ಬರ್ಬೋದು. ಬಟ್ ಈಗ ಮಹಿಳೆಗೆ ಪರಿಹಾರ ಈಗಾಗಲೇ ವಿತರಣೆ ಆಯಿತಾ? ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾದ್ಮೇಲೆ ವಿತರಣೆ ಮಾಡ್ತಾರೆ. ಆಗುತ್ತೆ, ಇದು ವಿತರಣೆ ಪರಿಹಾರ ಬರುತ್ತೆ. ಥ್ಯಾಂಕ್ ಯು. ಅದು ಕ್ಯಾಂಪು ಒಳಗಡೆ ಅಲ್ಲಿ ಆ ಕಡೆ ಅದು ಕ್ಯಾಂಪು ಆನೆಗಳು ನಿಂತೈತೆ ನೋಡಿ. ಪ್ರವಾಸಿಗರು ಇಲ್ಲಿಂದ ಆ ಕಡೆ ಹೋಗ್ತೀವಿ, ಇಲ್ಲಿಂದ ರಿವರ್ ರಾಫ್ಟಿಂಗು ಮತ್ತು ಇನ್ನು ಆನ್ ದ ವೇ ಬೈ ವಾಕೆ ಹೋಗ್ಬೋದು. ದುರಂತ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.